ಹಸ್ಬೆಂಡ್ ಊರಿಗೆ ಹೊಂಟಿದ್ದೀನಿ. ಹಾಯ್ ಮಾಡು. ಕೇಕ್ ಸ್ಪಾನ್ಸರ್ ಯಾರಂತ ಈಗ ನೋಡು ಬೂದ್ ಕ್ಯಾಣ ಇಲ್ಲ ಹ್ಯಾಪಿ ನೋಡ್ರಿ ಟೀಮು ಎಲ್ಲ ಮನೆಯವರೇ ಇವ್ರು, ಯಾರು ಬೇರೆಯವ್ರು ಇಲ್ಲಿ. ಸೂಪರ್, ಇಷ್ಟ ಆಯ್ತು ನೋಡ್ರಿ ಹೆಂಗ್ ಕಾಣತ್ ನೋಡಮ್ಮ. ಓ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೆ ವಿಡಿಯೋಸ್ ಮಾಡೋಕ್ಕಂತಿಲ್ಲ, ವಿಡಿಯೋಸ್ ಜಾಸ್ತಿ ಹಾಕಕ್ಕಂತಿದ್ದಿಲ್ಲ. ಊರಲ್ಲಿ ನೆಟ್ವರ್ಕ್ ಇಲ್ಲ ಗೈಸ್, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ನಮ್ಮ ದೊಡ್ಡಮ್ಮವ್ರ ಊರಿಗೆ ಬಂದಿನಂತ ಗೊತ್ತೈತೆ ನಿಮ್ಗೆ ಆಲ್ರೆಡಿ. ನಾಳೆ ಬಿಟ್ಟು ನಾಡಿದ್ದು ನಮ್ಮ ಹಸ್ಬೆಂಡ್ ಊರಿಗೆ ಹೊಂಟಿದ್ದೀನಿ. ಮತ್ತು ಅದಾದಮೇಲೆ ಅಲ್ಲೊಂದು ದಿನ ಇದ್ದು ಆಮೇಲೆ ಉಡಿಯೋಕ್ಕೆ ಎಲ್ಲ ಅಲ್ಲಿ ಹೋಗಿ ಹಾಕ್ಕೊಂಡಿರ್ತೀನಲ್ಲ, ಅಲ್ಲಿ ಹೋಗಿ ಇವಾಗ ಒದಿಸ್ಕೊಂತ ಹೊರಡು ಗೈಸ್. ನಮ್ಮಲ್ಲೇ ಅನ್ಸುತ್ತೆ ವ್ಲಾಗ್ ಮಾಡ್ತೀನಿ, ಜಾಸ್ತಿ ಮಾಡ್ತಾರೆ ಓವರ್ ಆ್ಯಕ್ಟಿಂಗು. ನಾಳೆ ನಮ್ಮ ಹೊಸಕೆರೆಗೆ ಹೋಗ್ತಾಯಿದ್ದೀನಿ ಗೈಸ್. ಅದನ್ನು ಹೇಳೋಣ ಅಂತೇಳಿ ನಂಗೆ ಈ ಶಿಲ್ಪನ ಸಾರಿ ಲೈಕ್ ಆಗಿತ್ತು, ಸಿಂಪಲ್ಲಾಗಿ ಚೆನ್ನಾಗೈತೆ ಅಂತೇಳಿ ಇಷ್ಟಪಟ್ಟಿದ್ದೆ. ಅದಕ್ಕೋಸ್ಕರ ಒಂದೆರಡು ಫೋಟೋಸ್ ತಗೊಳಮ್ಮ ಅನ್ನಕಂತೀನಿ. ಬಿಸಿಲು ನೋಡಿದ್ರೆ ಫುಲ್ ಬೆವರು ಬರೋಕಂತೈತೆ ಗೈಸ್. ನಮ್ಮ ಗುಂಡ ಮಲಗಿದ್ನ, ಅದಕ್ಕೆ ಒಂದೆರಡು ತಗೊಳಮ್ಮ ಅಂತ ಬನ್ನಿ. ಇಂಟ್ರೆಸ್ಟ್ ಹೋಗ್ಬಿಡ್ತೀವಿ ಬಿಸಿಲು ನೋಡಿ. ಹಿಂಗೆ ಸುಮ್ಮನೆ ಸಿಂಪಲ್ಲಾಗಿ ರೆಡಿ ಆಗಿರ್ತೀವಿ ನೋಡಿರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಬ್ಲಾಗ್ ಬರುತ್ತಾ. ನಮ್ಮ ಹಸ್ಬೆಂಡ್ ಊರಿಗೆ, ಅಲ್ಲಿ ಯಾರಿಲ್ಲ, ನಮ್ಮ ಇರೋದು ನಮ್ಮ ಅತ್ತೆ ಮತ್ತು ನಮ್ಮ ಹಸ್ಬೆಂಡ್. ನೋಡೋಣ ಹೇಗಿರುತ್ತಾ ಅಂತ ತೋರಿಸ್ತೀನಿ. ಮತ್ತು ಒಂದು 4-5 ತಿಂಗಳಾಗೈತೆ ಊರಿಗೆ ಹೋಗ್ಲಾರ್ದ. ಅಲ್ಲಿ ಒಂದಿನ ಸ್ಟೇ ಆಗಿ ಮತ್ತೆ ನೆಕ್ಸ್ಟ್ ಕರ್ಟಿಗೆ ಹೊರಡ್ತೀನಿ. ಯಾಕಂದ್ರೆ ಸ್ವಲ್ಪ ದಿನ 5 ಮಂತ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಹೋದ್ರಾಯ್ತು. 1 ಮಂತು ಕರ್ಟಿಗೆಲಿದ್ದು 5 ಮಂತ್ಸಲ್ಲಿ ಹೋದ್ರಾಯ್ತು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಎದಕ್ಕಪ್ಪ ಇಷ್ಟು ಜಲ್ದಿ ಹಾಕಿದ್ವಿ ಅಂತ ಅಂದ್ರೆ, ಉಡಿಯೋಕ್ಕೆ ಹಾಕಿಸ್ಕೊಂಡ್ವಿ ಅಂದ್ರೆ 5 ಮಂತ್ಸ್ನಾಗ ಏನೋ ದಿನಗಳು ಚೆನ್ನಾಗಿಲ್ಲ ಅಂತ, ಅದಕ್ಕೋಸ್ಕರ ಇವಾಗ ಹಾಕಿಸ್ಕೊಂಡ್ವಿ. ಎದಕ್ಕೆ ನಮ್ಮ ದೊಡ್ಡಮ್ಮವ್ರ ಊರಲ್ಲಿ ಹಾಕಿಸ್ಕೊಂಡ್ವಿ ಅಂದ್ರೆ, ಅಲ್ಲಿ ಒಬ್ಬರು ನಮ್ಮ ಚಿಕ್ಕಪ್ಪ ಅವ್ರು ತೀರ್ಕೊಂಡಿದ್ರು. ಅದಕ್ಕೋಸ್ಕರ ಅಲ್ಲಿ ಮಾಡೋಕ್ಕಾಗಂಗಿಲ್ಲ, ಅವ್ರಿನ್ನೂ ಕಾರ್ಯಗಳು ಮಾಡೋದಿತ್ತು. ಅದಕ್ಕೋಸ್ಕರ ಅಲ್ಲಿ ಬರೋಂಗಿಲ್ಲ ಅಂತೇಳಿ ಇಲ್ಲಿ ನಮ್ಮ ದೊಡ್ಡಮ್ಮವ್ರ ಊರಿಗೆ ಬಂದಿದ್ದೆ. ಅದಕ್ಕೆ ನಿಮಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ಎದಕ್ಕೆ ಇಲ್ಲಿ ಹೋಗೋಣ, ಅದಕ್ಕೆ ಹಂಗೆ ಹಿಂಗೆ ಅಂತೇಳಿ ಅದಕ್ಕೋಸ್ಕರ ಹೇಳಬೇಕಂತ ಈ ವಿಡಿಯೋದಾಗ ಹೇಳಕ್ಕಂತೀವಿ ನೋಡಿರಿ. ನಾಳೆ ಹೊರಡ್ತೀವಿ ಗೈಸ್. ವಿಡಿಯೋಸ್ ಇಲ್ಲಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಬಟ್ 2-3 ವಿಡಿಯೋಸ್ ಮಾಡ್ಕೊಂಡಿನಿ ಅಷ್ಟೇ ನಾನು ಮಾಡಿದ್ದಿಲ್ಲಿ. ನೆಕ್ಸ್ಟ್ ಊರಿಗೆ ಹೋಗುವಾಗ, ಊರಿಗೆ ಹೋದ್ಮೇಲೆ ಹೇಗಿರ್ತಾರೆ ರಿಯಾಕ್ಷನ್ ಅಂತ ತೋರಿಸ್ತೀನಿ ನೋಡಿರಿ. ನಮ್ಮ ಯಾರಿದು, ನಮ್ಮ ಇದೇನು, ನಮ್ಮ ಯಾರು ಗಾರ್ಡನ್, ನಮ್ಮ ಅಣ್ಣನ ಮಕ್ಕಳು ಗಾರ್ಡನ್ ಮಾಡಿದ್ರೆ ಅಲ್ಲಿದ್ದೀನಿ ಇವಾಗ ಒಂದೆರಡು ಫೋಟೋಸ್ ತಗೊಳಮ್ಮ ಅಂತೇಳಿ ಅಂದ್ಕೊಂಡಿದ್ದೀನಿ ನಮ್ಮ ಗುಂಡನ ಜೊತೆಗೆ. ಹಾಗೆ ವಿಡಿಯೋನ ನೋಡ್ತೀರಿ. ನೆಕ್ಸ್ಟ್ ವಿಡಿಯೋದಾಗ ಊರಿಗೆ ಹೋಗೋದಂತ ತೋರಿಸ್ತೀನಿ. ಇವತ್ತು ನಮ್ಮ ಸುರೇಶ್ ಅಣ್ಣ ಮತ್ತು ಶಿಲ್ಪ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸುಮ್ಮನೆ ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡು ಕೇಕ್ ತರಿಸಿದ್ವಿ. ಸಾವಿತ್ರಿ ಜ್ಯೋತಿ ಊರಿಗೆ ಹೋದ್ರು, ಸಡನ್ನಾಗಿ ಅವ್ರಿಗೇನೋ ಕೆಲಸ ಇತ್ತು ಅಂತೇಳಿ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ತೋರಿಸ್ತೀನಿ ಬರ್ರಿ ಹೇಗೆ ಮಾಡ್ತೀವಿ ಅಂತೇಳಿ, ನೋಡ್ತಾ ಇರ್ರಿ. ಎಸ್ ನೋಡ್ರಿ, ಇವ್ರು ನಮ್ಮ ಅಣ್ಣನ ಮಕ್ಕಳು. ಈತ ವಿನೋದ್ ಅಂತ, ಹಾಯ್ ಮಾಡು. ಈತ ವೀರನ್ಗೌಡ ಅಂತ, ಈತ ನೋಡಿರ್ತೀರಿ ವಿಜ್ಜ. ಈತ ನಮ್ಮ ಮಾಮನ ಮಗ ನಾಗರಾಜ, ನಮ್ಮ ಕೃಷಿ ಫೇವ್ರೇಟ್ ಗೈಸ್. ಈತ ನಾಗರ ಅಂತ, ನಾಗರ. ಇವರು ಇಬ್ರು 10th ಮುಗಿಸ್ಯಾರಿ. ಈತನ ಪರ್ಸೆಂಟೇಜ್ ಎಷ್ಟಾಗೈತಿ ನೀನು ಹೇಳು? 68. ನಿಂದು ನೋಡ್ರಿ, ಈತನ ಕಡಿಮೆ ಆಗೈತಿ, ಇದು ಸ್ವಲ್ಪ ಜಾಸ್ತಿ ಆಗೈತಿ. ನಿಂದು ಎಷ್ಟಾಗೈತಿ? ಇನ್ನೂ ಹೇಳಿಲ್ಲ. ಊರಿಗೂ ಸ್ಕೂಲಿಗೆ ಹೋದಾಗ ಹೇಳ್ತಾರ. ನಿಂದು ಎಷ್ಟಾಗೈತ್ಲ? 0 ಪರ್ಸೆಂಟೇಜ್ ಕೊಡಲ್ಲ ನಿಮ್ಗೆ. ಈತೆ ನೋಡ್ರಿ ಗೈಸ್, ನಮ್ಮ ಅಣ್ಣ ಏನದು ಆ್ಯನಿವರ್ಸರಿ ಬಾಯ್ ಈತ ನೋಡ್ರಿ. ಆ್ಯನಿವರ್ಸರಿ ಅವರ ಮಗಳು ಗೈಸ್. ಈಕಿ ನಾವೇ ಹುಡುಗರು ಸೇರ್ಕೊಂಡು ಈಗ ನೋಡ್ರಿ ನಮ್ಮ ಶಿಲ್ಪ ನೋಡಿರ್ತೀರಿ ಬ್ಲಾಗ್ನಾಗ. ಡುಮ್ಮವ್ವ ಆಗಿದೆ ಡುಮ್ಮಪ್ಪಂದು ಆ್ಯನಿವರ್ಸರಿ. ಇವರು ಇವತ್ತು ಊರಿಂದ ಬಂದಿದ್ದಾರ, ಜಾಯ್ನ್ ಆಗಿದ್ದಾರ. ಇಲ್ಲಿ ನೋಡ್ರಿ ಗೈಸ್, ಉಜ್ಜಮ್ಮರ ಊರಿದು.
ಉಜ್ಜಮ್ಮ ಅವರು ಇರೋ ಊರಿದು. ನಾಚಿಕನ ಕುಂತಾಳ ಗೈಸ್ ಆಗಿ. ಲೆಟ್ಸ್ ಸ್ಟಾರ್ಟ್ ಗೈಸ್. ಇಲ್ಲಿ ಕರೆಯಂತಡ್ರಿ ನಮ್ಮ ಅಕ್ಕ ಅವ್ರನ್ನ ಕರೆದಿಲ್ಲಿನ ಗೈಸ್. ಕೇಕ್ ಹೆಂಗೈತೆ ಅಂತ ಗೊತ್ತಿಲ್ಲ. ಕೇಕ್ ಸ್ಪಾನ್ಸರ್ ಯಾರಂತ ಹೇಳ್ತಿದ್ದಳ್ರಿ. ಕೇಕನ್ನ ಯಾರು ನಾನು ಕೇಕ್ ತಗೊಂಬರ್ರಿ ಅಂತ ಅಂದಿದ್ದೆ. ಬಟ್ ನಮ್ಮ ಸಾವಿತ್ರಿ ಬೇಬಿ ಅವರು ಕಾಲ್ ಮಾಡಿ ಕೇಕ್ನ ಸಾವಿತ್ರಿ ಅವರು ಹೇಳಿದ್ದಾರೆ ಕೇಕನ್ನು ಸಡನ್. ಅಬ್ಬಾ ಹಿಂಗ ಉಲ್ಟಾ ಬಂದೈತಿ ನಾನೇ. ಎಸ್ ಅಂದ್ರೆ ಸುರೇಶ್ ಗೈಸ್. ಎಸ್ ಅಂದ್ರೆ ಇನ್ನೊಂದು ಎಸ್ ಅಂದ್ರೆ ಶಿಲ್ಪ. ಮೆಲ್ಲಕ್ಕೆ ತೆಗಿರೋದನ್ನ ಓಪನ್ ಮಾಡ್ರಿ. ಹ್ಯಾಪಿನೆಸ್ ಅಂದ್ರೆ ಇದೆ ನೋಡ್ರಿ ಗೈಸ್. ಈ ಥರ ಸಿಂಪಲ್ ಆಗಿ ಮಾಡೋದೇ ಒಂದು ಹ್ಯಾಪಿನೆಸ್. ಗ್ರ್ಯಾಂಡ್ ಮಾಡೋಕ್ಕಿಂತ ಈ ಥರ ಮಾಡೋದು ಇಷ್ಟ ಆಗುತ್ತಾ. ಆರ್ಟ್ನಾಗ ಯಾರಿಲ್ಲಲ್ಲ, ಜಾನು ಇಲ್ಲಲ್ಲ ಆರ್ಟ್ನಾಗ. ಈಗ ನೋಡಿ ಬೂದ್ ಬುಕ್ ಕಾಣ ಇಲ್ಲ. ಪೌಡ್ರ್ ಉಡಿಸಿ ಇಲ್ಲಲ್ಲಿ ಇನ್ಸಿಲಿ. ನಾವು ಸುಮ್ಮಂಗ ಸಿಂಪಲ್ ರೆಡಿ ಆಗಿವಿ ಗೈಸ್. ಇವರಿಬ್ಬರು ಅಷ್ಟೇ ರೆಡಿ ಆಗಿದ್ದಾರೆ ಇಲ್ಲಿ. ಓಕೆ, ಕೈಗೆ ಒಟ್ಟು ಕೈಗೆ ಹಚ್ಕೊಂತೇನು ಗೈಸ್. ಲೆಟ್ಸ್ ಸ್ಟಾರ್ಟ್. ಡುಮ್ಮ ಡುಮ್ಮಿ ಡುಮ್ಸ್ ಫ್ಯಾಮಿಲಿ. ನಮ್ಮ ಅಕ್ಕ ನೋಡ್ರಿ, ನಮ್ಮ ಅಣ್ಣ ಎಸ್ ನೋಡ್ರಿ. ಅವಾಗ್ಲೇ ಇವಾಗಲೇ 10 o'clock ಆಗಕ್ಕೆ ಬಂದೈತಿ. ರಾತ್ರಿ ಆಗೈತಿ. ನಮ್ಮ ದೊಡ್ಡಮ್ಮಗೋಸ್ಕರ ವೇಟ್ ಮಾಡಿದ್ವಿ. ಊರಿಗೆ ಹೋಗಿದ್ಲೈತಿ ನೋಡ್ರಿ. ಟೀಮು ಎಲ್ಲ ಮನೆಯವರೇ. ಇವ್ರು ಯಾರು ಬೇರೆಯವ್ರು ಇಲ್ಲಿದ್ರಾಗ. ಮನ್ಯಾಗ ಎಷ್ಟು ಜನ ಇದ್ರಿ. ಇವಂತ ಹುಡುಗಿ ಮನೆ ಪಕ್ಕದ ಹುಡುಗಿ ಎಲ್ಲರೂ ಇರಲಿಲ್ಲ. ನಮ್ಮ ಮನೆಗಿರೋರೇ ಪ್ರೆಸೆಂಟ್. ಹೊಸ ಹುಡುಗಿ ಬಂದ ನೋಡ್ರಿ. ಹಾಯ್ ಮಾಡ್ರಿ. ಗುಂಡ ಮಲಗಿದಾನೆ. ಎಲ್ಲೈತಿ ಈ ಹುಡುಗೊಂದು ಹೊಸದ್ ನೋಡ್ರಿ. ಹಾಯ್ ಮಾಡಪ್ಪಿ. ನಮ್ಮ ಅಮ್ಮ ರೀ. ಹಾ, ಸ್ಟಾರ್ಟ್ ಮಾಡಮ್ರಿ. ಹ್ಯಾಪಿ ಹ್ಯಾಪಿ ಬರ್ಡೇ ಅಂತ ಹಾಕಿ. ಹ್ಯಾಪಿ ಬರ್ಡೇ ಟು ಅಂತ ಹಾಕಿ. ಬರ್ರಿ ಹೋಗ್ರಿ. ಮತ್ತೆ ಫೋನೇ ಬರ್ಬೇಕಪ್ಪ. ನಾನೇನ್ ಮಾಡ್ಲಿ. ನೋಡ್ರಿ ಅಲ್ಲಿ ನೋಡ್ರಿ. ಅಲ್ಲೇ ನೋಡ್ರಿ, ಅಲ್ಲೇ ನೋಡ್ರಿ. ನೀವೇರಿ ನೋಡ್ಬೇಡ. ಅಲ್ಲೇ ನೋಡ್ರಿ. ಎಲ್ಲರೂ ಫುಲ್ ಕಮೆಂಟ್ ಮಾಡಕಂತಾರೆ. ಬರ್ರಿ ಬರ್ರಿ ಎಲ್ಲರೂ ಹೋಗಿ ಬರ್ರಿ. ಟೈಮ್ ಆಗೈತಿ. ಈಗ ಎಲ್ಲರದು ಫೋಟೋ ಶೂಟ್ ನಡೆಸಕಂತೀವಿ. ಹಂಗ ಬ್ಲಾಗ್ನು ಮಾಡ್ಕೊಳಕಂತೀನಿ ಗೈಸ್. ಅದ್ರಾಗ ಗೈಸ್ ತಿನ್ಸೋದು ಚೆನ್ನಾಗಿರಲ್ಲ ಅಂತೇಳಿ ಇವಾಗ ಸುಮ್ಮನೆ ಬಗಲಿಂದ ಫೋಟೋ ತೆಗ್ಸೋ ಪ್ಲಾನ್ ಮಾಡಿದ್ವಿ. ಒಳ್ಳೆ ಈಗ ಇವ್ರು ನೋಡ್ರಿ ಅಕ್ಕ ತಂಗಿಯರ ಗ್ರೂಪ್. ಅಮ್ಮಲಿಗೆ ಆ ಕೇಕ್ ಇಷ್ಟ ಇಲ್ಲ ಗೈಸ್. ಆಕಿ ಪೇಸ್ಟ್ರಿ ಕೇಕ್ ಇಷ್ಟ. ಅಮೂಲ ತಿನ್ನ. ಏನ ಹಾ ಸರಿ, ಹಂಗೇನ್ ಬೇಡ, ಪರವಾಗಿಲ್ಲ. ಹೋಗ್ ಹೋಗು ಸೊಸಿಯರ್ ಗೈಸ್. ಅವ್ರು ಅದಕ್ಕೆ ಹಂಗ್ ಜೋಕ್ ಮಾಡತ್ತನ. ತಿಂದ್ಬಿಡ್ರಿ ಅವ, ತಿಂದ್ ನಿಂತ್ ಬಿಡ್ರಿ ಅಂತೇಳಿ ಬೈಸ್ಬಿಡ. ಆಕಿ ಫೋಟೋ ತೆಗಿತಾನ ಅಂತ ಮಾಡ್ಯಾಳ ಹಿಂಗ. ಹಾ ತಿನ್ ತಿನ್ ಆರಾಮಾಗಿ ತಿನ್ನ. ನಮ್ಮ ಅಕ್ಕ ಆಗ್ಬೇಕು ಗೈಸ್, ನಮ್ಮ ಅಮ್ಮ ನಿಂತಿ. ಇವ್ರು ಎಷ್ಟು
ರಂಪ ಮಾಡಕಂತ ನೋಡ್ರಿ. ಆಯ್ತಾ ಇವ್ರು ನಮ್ಮ ದೊಡ್ಡ ಅಣ್ಣ ಗಾಯ್ಸ್, ಅವ್ರು ನಮ್ಮ ದೊಡ್ಡತ್ತಿಗೆ. ಇಂಥದ್ದೇ ಹೇಳ ಈಗೆಲ್ಲ ನೀವು ಬಾಸ್ ಹೋಗಿ ಮಾಡ್ಕೋಬೇಡ. ಉದ್ದಾಟದಾಗು ಸ್ಟೈಲ್ ಮಾಡ್ತಾಳೆ. ಗೈಸ್ ನೋಡ್ರಿ, ನಮ್ಮ ಶಿಲ್ಪನವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಸಡನ್ ಆಗಿ ಪ್ಲಾನ್ ಮಾಡಿತ್ತು, ಏನು ಪ್ಲಾನಿಂಗ್ ಇದ್ದಿದ್ದಿಲ್ಲ. ಇರ್ಲಿ ಬಿಡು, ಇರ್ಲಿ ಇರ್ಲಿ ಬಿಡ. ಸ್ವಲ್ಪ ಇತ್ತ ಬರ್ರಿ. ನಾವು ನೋಡಿಲ್ಲ ಅದನ್ನ, ಫೋಟೋನ ಡೈರೆಕ್ಟಾಗಿ ನೋಡಿಲ್ಲ, ಹಂಗೆ ಪ್ಯಾಕಿಂಗ್ ಒಳಗೆ ಬಂದಿತ್ತು. ಇವ್ರು ಅದಕ್ಕೆ ಲೀಡ್ರ್, ಇವರೇ ಎಲ್ಲ ಹೆಲ್ಪ್ ಮಾಡಿದ್ದ ಸರ್ಪ್ರೈಸ್ ಮಾಡಿ. ಇಷ್ಟ ಆಯ್ತಾ ನಿಮ್ಗ? ಇಲ್ಲಲ್ಲ ಮತ್ತೆ ನಾನು ಅದಕ್ಕೆ ಗೊತ್ತಾಗಿ ನಾನು ಇಬ್ರದೇ ಅನ್ಕಂಡೆ, ಮತ್ತೆ ಬೇಡ ಬುಡಿ ಇದೊಂದು ಇರ್ಲಿ ಬುಡ್ಡಿ ಅಂತೇಳಿ ಹಾಕಿದ್ದೆ ಅದ್ರಾಗ. ಇಲ್ಲ ಅದು ಆ್ಯಕ್ಚುಲಿ ಇದ್ದಿದ್ದಿಲ್ಲ, ಅದೇ ಗೊತ್ತಿತ್ತು ನನಗೆ, ಅದಕ್ಕೆ ಅನ್ಕಂಡು ನಾನು. ಇಷ್ಟ ಆಯ್ತಾ ಅಣ್ಣ? ಇಷ್ಟ ಆಯ್ತಾ? ಗೈಸ್ ಇದೆ ನೋಡ್ರಿ, ನಾನು ಇವಾಗ ನೋಡಕತ್ತೀನಿ ಇದನ್ನ. ಇನ್ನೊಂದು ಪಪ್ಪು ಗಿಡದಾಗ ಐತ್ ಗೈಸ್, ಹಾಕ್ತಾರಳ ಆಮೇಲೆ. ಓಕೆ ಗೈಸ್ ನೋಡ್ರಿ, ಇಷ್ಟ ಸಿಂಪಲ್ ಬರ್ತಡೇ. ಹೌದು, ಇವ್ರದೊಂದು ಗಿಫ್ಟ್. ನಿಮ್ದೇನಪ್ಪ ಯಪ್ಪ, ನನಗೆ ಗೊತ್ತಿಲ್ಲಲ್ಲ. ಬಾಬಾ ಕಾಕನಾರ್ ಗಿಫ್ಟ್ ಇಷ್ಟ ಆಯ್ತಾ ಶಿಲು? ನನಗೆ ಜಾನು ಬರ್ತಡೇ ಗಿಫ್ಟ್ ಕೊಡೋಣ ಅಂತ ಯಾವಾಗ ನಾನು ಅನ್ಕೊಂತಿರ್ತಿದ್ದೆ, ಒಟ್ಟು ಆಗಿದ್ದಿಲ್ಲ. ನಮ್ಗ ಗೊತ್ತಿರೋ ಗಿಫ್ಟ್ ಇವು ಮಾಡೀನಿ. ಓಕೆ ಆಯ್ಕೆ ಮಾಡತಿ ಗೊತ್ತು ಮುಳುಗುತ್ತಿಲ್ಲಿ. ನಾನು ಕೆಲಸ ವಹಿಸಿದ್ವಿ. ಸಾವಿತ್ರಿ ಮತ್ತೆ ಫೋನ್ ಮಾಡಿ ಕೇಕ್ ಹಾಕಿ ಹೇಳಿದ್ಲಂತ ಕೇಕ್, ಮತ್ತೆ ನಾನು ಕೇಕ್ ಬೇಡ ಬಿಡು ಫ್ರೇಮ್ ಒಂದ ತಗೊಂಬರ್ರಿ ಅಂದೆ. ನಿಮ್ಮ ಅಪ್ಪಗ ನಿಮ್ಮ ಅವ್ವಗ ನಿಂಗಲ್ಲ ಭಾರಿ ಐತಿ ನಾನು ನೋಡಿನಿ. ಹಂಗಲ್ಲ ಅಣ್ಣ, ಅದು ಹಂಗೆ ಅಣ್ಣ, ಹಂಗ ಸುಮ್ನೆ ಮಿಂಚ್ತಾರ. ವಾವ್ ಸೂಪರ್, ಇಷ್ಟ ಆಯ್ತು. ರಾಧಾಕೃಷ್ಣ ಇದಕ್ಕ ಇವಾಗ ಕೃಷ್ಣ ಬರ್ತಾನೆ ಗೈಸ್, ಅದು ರಾಧೆ ಅದಾಳ ಇಲ್ಲಿ ಅದ ನೋಡ್ರಿ, ಕೃಷ್ಣ ಬರ್ತಾನೆ ಈಗ. ಇವ್ರು ತಗೊಂಬಂದಿದಾರ ನಮ್ಮ ಅಣ್ಣನ ಮಕ್ಕಳು, ನಮ್ಮ ಮಾಮನ ಮಗ. ಓಕೆ ಚಂದ ಐತಿ, ಇಷ್ಟ ಆಯ್ತು. ತಮ್ಮಣ್ಣ ಒಂದ್ಸಲ ನನ್ಗೆ ಚಂದ ಇಟ್ಕ ಶಿಲ್ಪ, ನೀಟಾಗಿ. ಆಕೆ ನೀಟಾಗಿ ಇಟ್ಕೊಂತಾರ ಗೈಸ್. ಏನೇನ ಇದ್ರ ಇನ್ನೊಂದು ಗಿಫ್ಟ್ ನಮ್ಮ ವೀರನ್ ಗೌಡ ಅವರು, ನಮ್ಮ ಅಣ್ಣನ ಮಗ ಜಾನು. ಕ್ಯೂರಿಯಾಸಿಟಿ ಕ್ಯೂಟ್, ಇಷ್ಟ ಆಯ್ತು ಭಾಳ. ನಂಗೆ ರಾಧಾಕೃಷ್ಣ ಅಂದ್ರೆ ಫೇವ್ರೇಟ್, ಚಂದ ಅನ್ಸಿತ್ತು, ಒಂಥರ ಕ್ಯೂಟ್ ಐತಿ. ಟೀಮ್ ನೋಡ್ರಿ, ಟೀಮೇ ಇದೆ ಇಲ್ಲಿ. ನಾವು ಕಾಯ ಕುಂತೀವಿ, ಜಲ್ದಿ ತೆಗೆವಾಳ ನೋಡಿ ತಗೋಬೇಕಾಗ್ತದೆ. ಸೂಪರ್ ಐತಿ. ಗೊತ್ತೈತ್ ಮಮ್ಮಿ, ಫೋನಾಗ ನೋಡಿ ನಾನು. ಒಂದ್ ಸೆಕೆಂಡ್ ಮಾಡ್ರಿ, ಒಂದ್ ಸೆಕೆಂಡ್ ಆನ್ ಮಾಡೋಣ, ನೋಡೋಣ. ಆನ್ ಮಾಡಿ ಕನೆಕ್ಟ್ ಇದಕ್ ಮಾಡ, ಚಾರ್ ಬಟನ್. ಚಾರ್ಜ್ ಆಗವಲ್ ಫೋನ್. ಲೈಟ್ ಆಫ್ ಮಾಡ್ರಿ, ಹೆಂಗ್ ಕಾಣತ್ ನೋಡಮ್ಮ. ಓ ಕ್ಯೂಟ್, ಇದು ಕೂಡ ಇಷ್ಟ ಆಯ್ತು. ಸಖತ್ ಐತೆ ನೋಡೋದು. ಏನ ಗಿಫ್ಟ್ ಕಂಡಿಲ್ಲ ಒಂದ್ಸಲ, ಇವತ್ತು ಕಂಡಿಲ್ಲ ಗಿಫ್ಟ್. ಫಸ್ಟ್ ಟೈಮ್ ಗಿಫ್ಟ್ ಕಂಡಾಳಂತ ಗೈಸ್ ನಾವು ಶಿಲ್ಪ. ಮೂರ್ ಗಿಫ್ಟ್ ಒಂದಲ್ಲ ಮತ್ತೆ.
ಹೊಡೆದಲ್ಲ ಚಾನ್ಸ್. ಓಕೆ ಗೈಸ್ ನೋಡ್ರಿ, ಬರ್ತಡೇ ಸಾರಿ ಆನಿವರ್ಸರಿ ಮುಗೀತು. ಇಲ್ಲ ಅದು ಹಾಳೆ ಅದ ಹಾಳೆ ಕಿತ್ತಬೇಕಷ್ಟೆ, ಅದಕ್ಕೆ ಡ್ಯಾಮೇಜ್ ಆಗುತ್ತೆ. ಕಿತ್ತದ ಇಲ್ಲ ಅದು ಹಾಳಿ ತಗೋ ಹೋಗೋದದು ಹೊಲ್ಸಾಗುತ್ತೆ ಮಮ್ಮಿ ನೋಡಿಲಿ. ಇಲ್ಲ ಏನಾಗಲ್ಲ. ಓಕೆ ಗೈಸ್ ಈಗ ಫೈನಲಿ ತೋರಿಸ್ತೀನಿ. ಅಮ್ಮಕ್ಕ ಜಾನುನ ಬರ್ಸ್ಬಾರ್ದಾಗಿತ್ತು ನಾ ಇದ್ರಾಗ ಆ್ಯಕ್ಚುಲಿ. ಅದಕ್ಕೆ ಈಗ ಅನ್ಸೋದಿತ್ತು ನಾನು ಅಕ್ಕಂದು ಇದು ಅಣ್ಣಂದು ಶಿಲ್ಪಂದು ಅಷ್ಟೇ ಇರ್ಬೇಕಾಗಿತ್ತು ನಾನು. ಇಲ್ಲ ಇಬ್ಬರಿಗೆ ಕೊಟ್ಲ ಅವ್ರ ಮಮ್ಮಿ ಅಪ್ಪಾಜಿಗೆ. ಲವ್ ಆಗೈತಿ ಪೂರ. ಓಕೆ ಗೈಸ್ ಮುಗೀತು ನೋಡ್ರಿ, ಎಲ್ಲರೂ ಬಾಯ್ ಮಾಡ್ರಿ. ಬಾಯ್ ಗೈಸ್.